1 ಲಕ್ಷ ಜಮಾ ಮಾಡಿಕೊಟ್ಟಿದ್ದೀವಿ. ಮತ್ತು ಇದು ಅಲ್ಲದೆ ಯಾರೇ ಏನಾದರೂ ವೈದ್ಯಕೀಯ ಕೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇರ್ತದೆ, ಯಾರಾದ್ರೂ ಹೇಳಿದ್ರೆ ನಮ್ಮ ಕೈಲಾದಷ್ಟು ಎಲ್ಲರೂ ಸಹಾಯ ಮಾಡ್ತೀವಿ ಸರ್. ಮತ್ತು ನಮ್ಮ ಸಂಘದಿಂದ ನಮ್ಮ ಕ್ಷೇಮಾಭಿವೃದ್ಧಿ ನೌಕರಿಗೆ ವೈದ್ಯಕೀಯ ಇರ್ತದೆ, ಪ್ರತಿ ವರ್ಷ 3-4 ಜನರಿಗೆ ನಾವು ಅವರಿಗೆ ಸಹಾಯವನ್ನು ಕೊಡ್ತೀವಿ ಸರ್. ಇಷ್ಟು ನಮ್ಮ ಸಂಘ ಚಟುವಟಿಕೆ ಸರ್. ಇನ್ನು ಕೆಲವೊಂದು ನಮ್ಮ ಬೇಡಿಕೆಗಳದ ಸರ್. ಆಕ್ಚುಲಿ ನಮ್ಗೆ ಹೇಳ್ಬೇಕು, ಕಲ್ಯಾಣ ಕರ್ನಾಟಕ ಭಾಗ ಅಂತಂದ್ರೆ ಪೂರ್ತಿ ಸ್ಟೇಟ್ ತಗೊಂಡ್ರೆ ನಮ್ಗೆಲ್ಲರೂ ಸ್ವಲ್ಪ ನಾವು ಮೈನಾರಿಟಿದಾಗೆ ಬರ್ತೀವಿ ಸರ್. ಅದಕ್ಕೆಲ್ಲರೂ ಮೇಲೆಲ್ಲ ಆ ಕಡೆ ಮಲೆನಾಡು ಪ್ರದೇಶಕ್ಕೆ ಹೋಗ್ತದೆ. ನಮ್ಮದು ಮೊಟ್ಟ ಮೊದಲನೇ ಬೇಡಿಕೆ ಏನು ಸರ್, ನಮ್ಗೆ ಗೊತ್ತಿರುವ ಹಾಗೆ ನಾವು ಇದನ್ನ ಸಿಬ್ಬಂದಿಯನ್ನು ಕಡಿಮೆ ಮಾಡೋದು ಸರ್. ಫಾರೆಸ್ಟ್ ಏರಿಯಾ ಇದು ಸ್ಟಾಫ್ ಇದು ಮಾಡ್ತಾರೆ. ಮಲೆನಾಡು ಏರಿಯಾದಾಗ ಫಾರೆಸ್ಟ್ ಏರಿಯಾ ಜಾಸ್ತಿ ಇರ್ತದೆ ಸರ್. ನಮ್ಮ ಕಲ್ಯಾಣ ಕರ್ನಾಟಕ 371 ಜನ ಮೊದಲು ಏನದ ಸರ್, ಜನಸಂಖ್ಯೆ ಆಧಾರಿತನೇ ಸಿಬ್ಬಂದಿ ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು ಸರ್. ಬಟ್ ಅದು ಕಾರಣಾಂತರದ ತೊಂದರೆ ಆಗ್ತದೆ ಸರ್. ಬಟ್ ನಂದು ವಿನಂತಿ ಏನಲ್ಲ ಸರ್, ಜನಸಂಖ್ಯೆ ಆಧಾರಿತನೇ ಮಾಡಿ ಅಥವಾ ಭೌಗೋಳಿಕ ಪ್ರದೇಶದಿಂದ ನೀವು ಪರಿಗಣನೆ ಮಾಡ್ಕೊಂಡು ನಮ್ಮ ಸಿಬ್ಬಂದಿ ಕೊಟ್ಟರೆ ನನಗೆ ಅನಿಸೋ ಮಟ್ಟಿಗೆ ಇಷ್ಟು ಶಾರ್ಟ್ ಪೀರಿಯಡ್ದಾಗ ಎಲ್ಲಾ ವೃತ್ತಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಅರಣ್ಯ ಸಚಿವರು ಯಾರಾದ್ರೆ ನಮ್ಮ ಖಂಡ್ರೆ ಸಾಹೇಬ್ ಅಂತ ಹೇಳ್ಬೋದು. ನಾವು ಅವರಿಗೆ ಸಾಹೇಬ್ರಿಗೆ ಒಂದು 4 ಸಲ ಹೋದ ಸರ್. ನಮ್ಗೆ ಒಂದು ಟ್ಯಾಂಕ್ ಕೊಡಿ ಅಂತ ಸ್ವಲ್ಪ ಲೇಟ್ ಆಯಿತು. ಅದನ್ನು ಸಾಹೇಬ್ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಈಗ ನಮ್ಮ ಡೈರಿ ರಿಲೀಸ್ ಇದು ಬಿಡುಗಡೆ ಮಾಡ್ತಾರೆ. ಸಾಹೇಬರಿಗೆ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ 3-4 ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಸಂಘದ ವತಿಯಿಂದ ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ ವನಮಹೋತ್ಸವವನ್ನು ನಾವು ಬೀದರ್ನಲ್ಲಿ ನೆರವೇರಿಸಲಾಯಿತು ಮತ್ತು ಭಾರತೀಯಲ್ಲಿ ಕೂಡ ಆಯಿತು. ರಾಜ್ಯ ಮಟ್ಟದ ವನಮಹೋತ್ಸವವನ್ನು ಯಾವುದಾದ್ರೂ ಒಂದು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಟ್ಟು ಮೊದಲನೇ ಭಾಗ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಸಾಹೇಬರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದು ಅಲ್ಲದೆ ನಮ್ಮ ಈ ಕಲಬುರಗಿಯಲ್ಲಿ ಮೊನ್ನೆ ಜನವರಿ ತಿಂಗಳಾಗೆ ಏನಪ್ಪಾ ಅಂತಂದ್ರೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮೊಟ್ಟ ಮೊದಲನೇ ಭಾಗ ಆಗ್ಯದ. ಅದಕ್ಕೂ ಕೂಡ ನಮ್ಮ ಸಚಿವರಿಗೆ ಕೃತಜ್ಞತೆಗಳನ್ನು ನಮ್ಮ ಸಂಘದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇದು ಅಲ್ಲದೆ ನಮ್ಮ ಬೀದರ್ ಅಂತಂದ್ರೆ ಒಂದು 15 ಕೋಟಿದು ಪ್ರವಾಸೋದ್ಯಮ ಸಲಕ್ಕೆ ಹೊನ್ನೇಕರ ಫಾರೆಸ್ಟ್ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸಾಹೇಬರಿಗೆ ನಮ್ಮ ಸಂಘದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸತತವಾಗಿ ನಮ್ಮ ಮುಖ್ಯ ಸಂರಕ್ಷಣಾಧಿಕಾರಿ ಬೆಳಕೋಟೆ ಇದ್ದ ಸರ್, ನಮ್ದು ಬೀಟ್ ಫಾರೆಸ್ಟ್ ಆಫೀಸರ್ ಇಂದ 32 ದಾಗ ಅವ್ರಿಗೆ ಬಟ್ಟಿ ಕೊಡ್ರಿ ಸಾಹೇಬ್ ಏನಪ್ಪಾ ಅಂತ ನಮ್ಮ ಬನ್ಮಾ ಸಾಹೇಬರಿಗೆ ನಮಗೆ ಕಲಬುರಗಿ ವೃತ್ತದ ಮುಖ್ಯ ಸಂರಕ್ಷಣಾಧಿಕಾರಿಗಳನ್ನು ಅವರೇ ಮಾಡಿದ್ರು. ಅವರ ಆದೇಶದ ಮೇರೆಗೆ ಸಾಹೇಬ್ ಏನಪ್ಪಾ ಅಂತ ನಮ್ಮೆಲ್ಲ ಬೀಟ್ ಫಾರೆಸ್ಟ್ ಆಫೀಸರ್ಗೆ 32 ಉಪನಿರ್ಣಾಧಿಕಾರಿಗಳು ಆ ಕಾರ್ಯಕ್ಕೆ ಕೂಡ ಸಾಹೇಬರಿಗೆ ನಮ್ಮ ಸಂಘ ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಸರ್, ನಮ್ಮ ಸಂಘ ನಡುವಂತ 5 ನಿಮಿಷದಾಗ ನಮ್ಮ ಸಂಘಗಳು ಏನೇನು ಸ್ವಲ್ಪ ಹೇಳ್ತೀನಿ ಸರ್. ನಮ್ಮ ಸಂಘ ಆಕ್ಚುಲಿ 2004-05ರಿಂದ ಉಪವಲಯಾಧಿಕಾರಿಗಳು, ಅರಣ್ಯ ವೀಕ್ಷಕರು ಮತ್ತು ಅರಣ್ಯ ಗಸ್ತು ಪಾಲಕರು ಡೈರಿ ರಿಲೀಸ್ ಮತ್ತು ಕ್ಯಾಲೆಂಡರ್ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದರು. ಅದೇ ನಮ್ಮ ಭಾಗದ ಏನು ವಲಯಾಧಿಕಾರಿಗಳಿದ್ರು ಅವರಿಗೆ ಸಹಾಯಕ ಸಂರಕ್ಷಣಾಧಿಕಾರಿಗಳ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಅವ್ರ ಹೋರಾಟದಿಂದ ಅವರೆಲ್ಲರೂ ಸಹಾಯಕ ಸಂರಕ್ಷಣಾಧಿಕಾರಿ ಆಯ್ತು. ಅವ್ರು ನಮ್ಮ ಸಂಘದಾಗ ಕೊಡುಗೆ ಸರ್. ಅಲ್ಲಿಂದ ಏನಪ್ಪಾ ಅಂತಂದ್ರೆ ನಾವು 2024 ಉಪವಲಯಾಧಿಕಾರಿ ಎಲ್ಲರೂ ಕೆಲಸ ಒಂದೇ ಯಾಕೆ ಮಾಡ್ಬಾರ್ದು. ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಅರಣ್ಯ ಇಲಾಖೆಯ ನೌಕರರ ಸಂಘದ ವತಿಯಿಂದ ನೀವು ದಿನಚರಿ ಮತ್ತು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿಸಿದ್ದೀರಿ. ನಾನು ನನ್ನ ಪರವಾಗಿ ನಿಮ್ಮ ಎಲ್ಲಾ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಅತ್ಯಂತ ಮಹತ್ವದಾದಂತಹ ಒಂದು ಇಲಾಖೆ ಇದೆ. ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡುವಂತಹ ಒಂದು ಅತ್ಯಂತ ಮಹತ್ವದಾದಂತಹ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆಲ್ಲ ಇದೆ. ನೀವು ನೋಡ್ತಾ ಇದ್ದೀರಿ, 21ನೇ ಶತಮಾನದಲ್ಲಿ ಇದ್ದೇವೆ. ಸವಾಲಿದೆ ಅಂತ ಹೇಳಿದ್ರೆ ಇದು ಹವಾಮಾನ ಬದಲಾವಣೆ,
ಹವಾಮಾನ ಬದಲಾವಣೆ ಅಂದ್ರೆ ಏನು? ಯಾಕೆ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ? ಯಾಕೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ? ಯಾಕೆ ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ? ನಾವು ನೋಡ್ತಾ ಇದ್ದೇವೆ, ಯಾವಾಗ ಮಳೆ ಬೀಳಬೇಕು ಬೀಳೋದಿಲ್ಲ. ಒಂದೇ ದಿನ ಒಂದು ವರ್ಷ ಬೀಳೋಷ್ಟು ಮಳೆ ಬೀಳ್ತದೆ. ಹಾಗಾಯ್ತು ಒಂದು ಬೆಳೆ ಬರ್ತದ? ಬೆಳೆ ಬರೋದಿಲ್ಲ. ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ನಮ್ಮ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮೊದಲೇ ನಮ್ಮ ಕಲಬುರಗಿ ಇದು ಬಿಸಿಲಿನ ಪಟ್ಟಣ, ಈ ಪ್ರದೇಶ ಬೇಸಿಗೆಯಲ್ಲಿ 45, 46, 47 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗ್ತದೆ. ಮತ್ತೆ ಇನ್ನೂ ಕೆಲವೊಂದು ವರ್ಷಗಳ ನಂತರ 50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಜನರು ಹೊರಗಡೆ ಬರಬಹುದಾ? ಇಲ್ಲಿನ ಆರ್ಥಿಕತೆಗೆ ಏನು ಪರಿಣಾಮ ಆಗ್ತದೆ? ಆರೋಗ್ಯಕ್ಕೆ ಏನು ಪರಿಣಾಮ ಆಗ್ತದೆ? ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನೋಡಿ, ಪರಿಸರಕ್ಕೆ ನಾವು ತೆಗೆದುಕೊಂಡ್ರೆ ಇವತ್ತು ಯಾವ ರೀತಿಯಲ್ಲಿ ಆಧುನಿಕತೆ ಮಾಡಿಬಿಟ್ಟಿದೆ. ಮಾನವರು ಪ್ರಕೃತಿ ಮೇಲೆ, ಪರಿಸರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ನೋಡಿ, ನೀವು ನಮ್ಗೆ ಏನೇನು ಅವಶ್ಯಕತೆ ಇದೆ, ಎಲ್ಲ ಐಷಾರಾಮಿ ವಸ್ತುಗಳನ್ನು ನಾವು ಇವತ್ತು ಪಡಿಬೇಕು ಅಂತ ಹೇಳಿ ನಮ್ಗೆ AC ಬೇಕು, ನಮ್ಗೆ ಫ್ರಿಜ್ ಬೇಕು, ನಮ್ಗೆ ಎಲ್ಲ ರೀತಿಯ ಅನೇಕ ಕೈಗಾರಿಕೆಗಳು ಬರ್ತವೆ, ವಾಹನಗಳು ಬೇಕು. ಇವೆಲ್ಲ ಏನು ಮಾಲಿನ್ಯ ಹೊರಸೂಸ್ತಾ ಇದಾವಲ್ಲ, ಇದರಿಂದ ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ದಿನ ನಾವು ವಿಷಯವನ್ನೇ ಇವತ್ತು ಸೇವನೆ ಮಾಡ್ತಾ ಇದ್ದೇವೆ. ನೀವು ನೋಡಿ, 1.5 ವರ್ಷ ಕೆಳಗಡೆ ಕರೋನಾ ಆಯ್ತು. ಕರೋನಾ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಸತ್ತಿದ್ದು ಹೇಗೆ? ಆಕ್ಸಿಜನ್ ಕೊರತೆಯಿಂದ ಸತ್ತರು. ಆಕ್ಸಿಜನ್ ಯಾರು ಕೊಡ್ತಾರೆ? ಇವತ್ತು ನನಗೆ ದಿನ ರಾತ್ರಿ ಫೋನ್ ಬರೋ, ಸರ್ ಹೆಂಗಾದ್ರು ನಮ್ಮ ತಮ್ಮ, ನನ್ನ ಮಗ ಇವತ್ತು ಸಾಯ್ತಾ ಇದ್ದಾನೆ. ಈಗ ಕಣ್ಣು ಮುಂದೆ ಲಕ್ಷಾಂತರ ಜನ ಮೃತಪಟ್ಟರು. ಯಾವ ಸರ್ಕಾರಕ್ಕೂ, ಯಾವೆಷ್ಟೇ ಪ್ರಭಾವಿ ವ್ಯಕ್ತಿಗಳಿದ್ರು ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಇವತ್ತು ಆಕ್ಸಿಜನ್ ಕೊಡುತ್ತದೆ ಯಾರು? ಮರಗಳು ಆಕ್ಸಿಜನ್ ಕೊಡ್ತಾರೆ, ಗಿಡಗಳು ಆಕ್ಸಿಜನ್ ಕೊಡ್ತಾರೆ. ಇಂಗಾಲನ್ನು ಸೇವನೆ ಮಾಡಿಕೊಂಡು ಇವತ್ತು ಆಕ್ಸಿಜನ್ ಉತ್ಪಾದನೆ ಮಾಡಿ ಪ್ರಕೃತಿಯಲ್ಲಿ ಇವತ್ತು ನಾವೇನು ಜನ ಇದ್ದಾರೆ, ಮಾನವನಿಗೆ ಬೇಕಾಗುವಷ್ಟು, ಅವಶ್ಯಕತೆ ಇರುವಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಯಾರಿಗಾದ್ರೂ ಇದ್ರೆ ಅದು ಮರಗಳಿಗಿದೆ, ಗಿಡಗಳಿಗಿದೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಆಗ್ತಾ ಬಂಧುಗಳೇ, ಅರಣ್ಯ ಇಲಾಖೆಯು ನಾವೆಲ್ಲ ಒಂದೇ ಪರಿವಾರದವರು. ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆ ನಾವಿವತ್ತು ಏನಾದ್ರೂ ತಪ್ಪಿ ಹೋಗ್ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಅವ್ರದೆಲ್ಲ ಶಾಪಕ್ಕೆ ಗುರಿಯಾಗಬೇಕಾಗ್ತದೆ. ಹೀಗಾಗಿ ಹೇಳ್ತಾರಲ್ಲ, ಕಾಡು ಉಳಿಸಿ ನಾಡು ಬೆಳೆಸಿ. ಸತ್ಯ ಇದೆ. ಹಸಿರೇ ಉಳಿಸಿರು ಅಂತ ಘೋಷಣೆ ಹೇಳ್ತಾ ಇದ್ದೇವೆ. ಇದು ಎಲ್ಲ ಕಡೆ ಕಾರ್ಯಗತ ಆಗಬೇಕು. ಇವತ್ತು ರಾಜ್ಯದಲ್ಲಿ 21% ಅರಣ್ಯ ಕ್ಷೇತ್ರ ಇದೆ. ಹೆಚ್ಚಿಗೆ ಒಂದವರಿಗೆ ಪ್ರೋತ್ಸಾಹನ, ಉತ್ತೇಜನ ಧನ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನ ನಾನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೇನೆ. 10 ಹಲವಾರು ಕಾರ್ಯಕ್ರಮಗಳು ತೆಗೆದುಕೊಳ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಅರಣ್ಯ ಇಲಾಖೆ ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಇಲಾಖೆಗಳಿಗಿಂತಲೂ ಹೆಚ್ಚಿನ ಒಂದು ಕ್ರಿಯಾಶೀಲ ಇಲಾಖೆ,
ಒಂದು ಜನಪರ ಇಲಾಖೆ, ಒಂದು ಸಾಮಾನ್ಯವಾಗಿ ಒಂದು ಜನರಲ್ಲಿ ಭಾವನೆ ಇದೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಬಹಳ ಕೆಲವರು ಕಿರುಕುಳ ಕೊಡ್ತಾರೆ, ಕೆಲವರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಅನ್ನುವಂಥದ್ದು ಎದುರಿಸ್ತಾರೆ ಅನ್ನುವಂತ ಒಂದು ಭಾವನೆ ಇದೆ. ಆ ಭಾವನೆ ಹೋಗಬೇಕು. ನೀವೇನು ಕಾನೂನುಬದ್ಧವಾಗಿ ಮಾಡ್ತೀರಿ. ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಇವತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ, ವೃಕ್ಷ ಸಂರಕ್ಷಣೆ ಕಾಯ್ದೆ ಇದೆ. ಕಾಯ್ದೆ ಅಂತೂ ಇವತ್ತು ಅನುಷ್ಠಾನ ಮಾಡಲೇಬೇಕು. ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜನರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಏನ್ ಕಾಯ್ದೆ ಇದೆ, ಏನು ಸರ್ಕಾರದ ನೀತಿ ಇದೆ ಅಂತ ಹೇಳಿದ್ದಾರೆ. ಇವತ್ತು ಬರೀ ರಾಜ್ಯ ಸರ್ಕಾರ ಅಷ್ಟೇ ಇಲ್ಲ, ಯಾರಿಗಾದ್ರೂ ಅರಣ್ಯ ಇಲಾಖೆ ಜಮೀನು ಕೊಡ್ಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಒಂದು ಕ್ವಶನ್ ಇದೆ, FC ಕ್ಲಿಯರೆನ್ಸ್ ತಗೋಬೇಕಾಗ್ತದೆ. ಯಾರಿಗಾದ್ರೂ ಅನಧಿಕೃತವಾಗಿ ಅರಣ್ಯದ ಒಳಗಡೆ ಹೋಗ್ಲಿಕ್ಕೆ ಇವತ್ತೇನಾದ್ರೂ ಮೀಸಲು ಅರಣ್ಯ ಇತ್ತು ಪಡೆದಿದ್ದೇವೆ. ರಾಜ್ಯದಲ್ಲಿ ಸುಮಾರು 2,500 ಎಕರೆ ಭೂಮಿ ಒತ್ತುವರಿ ತೆರವು ಮಾಡಿದ್ದೇವೆ. ಅದು ಮಾಡಿದ್ದೇವೆ ಅಂದ್ರೆ ಬಡವರಿಗೆ ಇವತ್ತು ಅತಿ ಬಡವರಿದ್ದಾರೆ, ಮನೆ ಕಟ್ಟಿದ್ದಾರೆ, ಮತ್ತೊಂದಿದೆ ಅಂತ ಕಡು ಬಡವರಿಗೆ ಇವತ್ತು ಸರ್ಕಾರಿ ಸಿಬ್ಬಂದಿಯನ್ನು ಕೊಟ್ಟಿದ್ದಾವೆ. 3 ಎಕರೆ ಕೆಳಗಡೆ ಅವ್ರು ಯಾರು ಹೌಸ್ ಸೈಟ್ಲೆಸ್ ಇದ್ರು, ಅವರಿಗೆ ಜಮೀನೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಖಾತ್ರಿಪಡಿಸಿಕೊಂಡು ಅಂತವರಿಗೆ ಒಕ್ಕಲೆಬ್ಬಿಸಬಾರದು ಅನ್ನುವಂತ ಸೂಚನೆ ಹಿಂದೆ ಕೊಟ್ಟಿದ್ದಾರೆ. ಯಾರು ದೊಡ್ಡ ಮಟ್ಟದಲ್ಲಿ ಮಾಡಿದ್ದವರೇ ಸೃಷ್ಟಿಸ್ತಾರೆ. ಅಂತದಕ್ಕೆ ಅವಕಾಶ ಇಲ್ಲ. ಅಂತದ್ದೆಲ್ಲರಿಗೆ ಇವತ್ತು